ಈಶ್ವರಪ್ಪ ಬಂಡಾಯಕ್ಕೆ ಬೆಚ್ಚಿ ಬಿದ್ರ BSY ಆ್ಯಂಡ್ ಫ್ಯಾಮಿಲಿ. ನೋಡಿ, ಈಗ ಚಿಕ್ಕೋಡಿ ಕಾಂಗ್ರೆಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈಗ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ. ಈಶ್ವರಪ್ಪ ಬಂಡಾಯಕ್ಕೆ ಬೆಚ್ಚಿ ಬಿದ್ರ BS ಯಡಿಯೂರಪ್ಪ. ಈಶ್ವರಪ್ಪಗೆ ಬುದ್ಧಿ ಹೇಳಿ ಪುತ್ರನಿಗೆ ಯಾವುದಾದ್ರೂ ಸ್ಥಾನದ ಭರವಸೆ ಕೊಡಿ. ಈಶ್ವರಪ್ಪ ವಿರುದ್ಧ ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ದೂರು ಕೊಟ್ಟಿದ್ದಾರೆ. ನೋಡಿ, ಈಗ ಯಡಿಯೂರಪ್ಪನವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ನಾವು ಏನು ಹೇಳಿದ್ರು ಈಶ್ವರಪ್ಪ ಕೇಳುವ ಪರಿಸ್ಥಿತಿ ಇಲ್ಲ. ಇವರ ನಿರ್ಧಾರದಿಂದ ಬಿಜೆಪಿ ಅಭ್ಯರ್ಥಿಗಳಿಗೆ ಹಿನ್ನಡೆ ಆದರೆ ಕಷ್ಟ ಆಗುತ್ತೆ. ಅಂದ್ರೆ ನನ್ನ ಮಗನ ಗೆಲುವಿಗೆ ಈ ಹಿನ್ನೆಲೆ ಸ್ಪರ್ಧೆ ಮಾಡದಂತೆ ನೋಡಿಕೊಳ್ಳಿ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಈಶ್ವರಪ್ಪ ಬಂಡಾಯಕ್ಕೆ ಬೆಚ್ಚಿ ಬಿದ್ರ BSY. ಈಶ್ವರಪ್ಪಗೆ ಬುದ್ಧಿ ಹೇಳಿ ಪುತ್ರನಿಗೆ ಯಾವುದಾದ್ರೂ ಸ್ಥಾನದ ಭರವಸೆ ಕೊಡಿ. MLC ಮಾಡ್ತೀವಿ ಅಂತ ಹೇಳಿದ್ದಾರೆ, ಚರ್ಚೆ ಆಗ್ತಿದೆ ಅಂತೆ. ಬಟ್ ಅದಕ್ಕೂ ಕೂಡ ತೃಪ್ತಿ ಇಲ್ಲ ಈಶ್ವರಪ್ಪನವ್ರಿಗೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾಗೆ ದೂರು ಕೊಟ್ಟಿದ್ದಾರೆ. BSY ಟಿಕೆಟ್ ನಿರ್ಣಯ ಮಾಡಿದ್ದು ನಾನಲ್ಲ ರೀ, ಹೈಕಮಾಂಡು, ಅಮಿತ್ ಶಾ, ನಡ್ಡಾ, ಮೋದಿ ಸೇರ್ಕೊಂಡು ಮಾಡಿದ್ದು. ನೋಡಿ, ಯಡಿಯೂರಪ್ಪನವ್ರಿಗೆ ಈಗ ಆತಂಕ ಶುರುವಾಗಿದೆ. ಯಾಕಂದರೆ ಈಗ ಅವ್ರ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದರು, ಸಾಕಷ್ಟು ಆರೋಪಗಳನ್ನು ಮಾಡಿದರು. ನನ್ನ ಮಗನಿಗೆ ಟಿಕೆಟ್ ಕೊಡ್ಸೋಕ್ಕಾಗಲ್ಲ, ನಿಮಗೆ ಶೋಭಕ್ಕನ್ನು ಕೊಡ್ಸೋಕ್ಕಾಗತ್ತೆ, ಈ ರೀತಿ ಆರೋಪಗಳನ್ನು ಮಾಡಿದ್ರು. ಯಡಿಯೂರಪ್ಪನವ್ರಿಗೂ ಕೂಡ ಇದು ಮುಜುಗರವನ್ನು ತಂತು ಇಡೀ BSY ಆ್ಯಂಡ್ ಫ್ಯಾಮಿಲಿ ವಿರುದ್ಧ. ಯಾರೋ ವಿರೋಧ ಪಕ್ಷದವರು ಮಾಡಿದರೆ ಅದು ಬಹುಶಃ ಏನೂ ಆಗ್ತಾ ಇರಲಿಲ್ಲ. ಬಟ್ ಅವರ ಆಪ್ತರೇ ಹೀಗೆ ಮಾಡ್ತಿರೋದ್ರಿಂದಾಗಿ ಸಹಜವಾಗಿ ಅವ್ರಿಗೂ ನೋವಿದೆ. ಆಮೇಲೆ ಸೋಲಿನ ಭೀತಿ ಕಾಡ್ತಾ ಇದೆ ರಾಘವೇಂದ್ರದ್ದು. ನಡ್ಡಾಗೆ ದೂರು ಕೊಟ್ಟಿದ್ದಾರೆ. ನೀವು ಏನಾದರೂ ಒಂದು ಭರವಸೆ ಕೊಡಿ ಈಶ್ವರಪ್ಪನವ್ರಿಗೆ, ನೀವು ಫೋನ್ ಮಾಡಿ ಮಾತಾಡಿ, ಇಲ್ಲದಿದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಶಿವಮೊಗ್ಗದಲ್ಲಿ ನನ್ನ ಮಗನ ಸೋಲಿಗೆ ಕಾರಣ ಕೂಡ ಆಗಬಹುದು. ನೀವು ಏನು ಭರವಸೆ ಕೊಡ್ತಿರೋ ಗೊತ್ತಿಲ್ಲ. MLC ಮಾಡ್ತಿರೋ ಅಥವಾ ಪಕ್ಷದಲ್ಲಿ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡ್ತಿರೋ, ಈಶ್ವರಪ್ಪನವರು ಸ್ಪರ್ಧೆ ಮಾಡದಂತೆ ನೋಡಿಕೊಳ್ಳಿ. ಇದು ಯಡಿಯೂರಪ್ಪನವರು ಹೈಕಮಾಂಡ್ಗೆ ಹೇಳಿದ್ದು. ಬಟ್ ಹೈಕಮಾಂಡ್ ಕೂಡ ನಿರಂತರವಾಗಿ ಟಚ್ಚಲ್ಲಿದೆ.